15 ಅಡಿಯಷ್ಟು ಆಳಕ್ಕೆ ಮಣ್ಣು ತೆಗೆದ್ರೂ ಕೂಡ ಅಸ್ಥಿ ಸಿಕ್ಕಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಲೈವ್ ವಿಜುವಲ್ಸ್ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ವಿ. 15 ಅಡಿಯಷ್ಟು ಆಲ್ಮೋಸ್ಟ್ ಜೆಸಿಬಿಗಳಿಂದ ಒಳಕ್ಕೆ ಅಗೆದ್ರೂ ಕೂಡ ಯಾವುದೇ ಅಸ್ಥಿ ಸಿಕ್ಕಿಲ್ಲ. ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. ಮಳೆ ಶುರುವಾಗಿದೆ. ಈ ಮಧ್ಯದಲ್ಲಿ ಎಸ್ಪಿ ಜಿತೇಂದ್ರ ಡ್ಯಾಮ್ ಕೂಡ ಈಗ ಸ್ಥಳದತ್ತ ಆಗಮಿಸಿದ್ದಾರೆ. ಅವರು ಕೂಡ ಪರಿಶೀಲನೆಗೆ ಮುಂದಾಗ್ತಾ ಇರೋದು. ಪ್ರತಿ ಕ್ಷಣವೂ ಕೂಡ ಕುತೂಹಲಕಾರಿ ಬೆಳವಣಿಗೆಗಳು ಆಗ್ತಾ ಇದೆ. ಬಟ್ ಅಸ್ಥಿ ಸಿಗ್ತಾ ಇಲ್ಲ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಬಹುತೇಕ ಈಗ ಒಂದು ಆಲ್ಮೋಸ್ಟ್ 10 ರಿಂದ 15 ಅಡಿಗಳಷ್ಟು ಡಿಗ್ಗಿಂಗ್ ನಡೀತಾ ಇದೆ. ನಾವು ಲೈವ್ ದೃಶ್ಯಗಳಲ್ಲೂ ಕೂಡ ಅದನ್ನು ನೋಡ್ತಾ ಇದ್ವಿ. ಇದನ್ನೆಲ್ಲ ನೋಡ್ತಾ ಇರುವಂತವರಿಗೆ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಬ್ಬ ವ್ಯಕ್ತಿ ಇಷ್ಟು ಆಳದಲ್ಲಿ 8 ಶವಗಳನ್ನು ಹೋಳೋದಕ್ಕೆ ಸಾಧ್ಯನಾ? ಇಷ್ಟು ಆಳಕ್ಕೆ ತೆಗೆದ್ರೂ ಕೂಡ ಏನು ಸಿಗ್ತಾ ಇಲ್ಲ, ಏಕೆ ಅನ್ನುವಂಥ ಸಹಜ ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆಲ್ಲ ಉತ್ತರ ಇಲ್ಲಿ ಆಗಿರುವಂತಹ ಭೂಮಿಯ ಪರಿವರ್ತನೆ, ಮಣ್ಣನ್ನ ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದು ಹಾಕಿರ್ಬೋದು, ಅಥವಾ ಇಲ್ಲಿ ನೆರೆ ಬಂದು ಸಾಕಷ್ಟು ಬಾರಿ ಮಣ್ಣು ಕೊಚ್ಕೊಂಡು ಹೋಗಿರೋದಾಗಿರ್ಬೋದು. ಎಲ್ಲವೂ ಕೂಡ ರೀಸನ್ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಅರುಣ್, ಯಾಕಂದ್ರೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಯಾಕಂದ್ರೆ ದೂರುದಾರ 13ನೇ ಸ್ಪಾಟ್ ನಲ್ಲಿ ನಾನು ಸಾಮೂಹಿಕವಾಗಿ ಶವ ಸಂಸ್ಕಾರವನ್ನ ಮಾಡಿದ್ದೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಇದೇ ಒಂದು ಕಾರಣಕ್ಕೋಸ್ಕರ ಅದನ್ನ ಅವರು ಬಹಳ ಸೂಕ್ಷ್ಮವಾಗಿ SIT ಅಧಿಕಾರಿಗಳು ಕೂಡ ಅಷ್ಟೇ ಪರಿಗಣಿಸಿದ್ರು. ಆ ಒಂದು ಕಾರಣಕ್ಕೋಸ್ಕರ GPR ಯಂತ್ರ ಬರಲಿ, ತದನಂತರ 13ನೇ ಸ್ಪಾಟ್ ನಲ್ಲಿ ಕಾರ್ಯಾಚರಣೆಯನ್ನ ಮಾಡೋಣ ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ರು. ಇವತ್ತು GPR ಯಂತ್ರ ಬರುತ್ತೆ, ಕಾರ್ಯಾಚರಣೆ ಕೂಡ ಆಗುತ್ತೆ. ಸುಮಾರು 40 ನಿಮಿಷಗಳ ಕಾಲ ಸುಮಾರು 70 ಮೀಟರ್ನಷ್ಟು ಎಲ್ಲಾ ಕಡೆಗಳಲ್ಲಿಯೂ ಕೂಡ ಅಷ್ಟೇ GPR ಯಂತ್ರವನ್ನ ಡ್ರೋನ್ ನ ಮುಖಾಂತರವಾಗಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯಂತ ಕುರುಹುಗಳು ಇರುವಂತದ್ರ ಬಗ್ಗೆ ಪತ್ತೆ ಆಗೋದಿಲ್ಲ. ಆದ್ರೆ ಇಲ್ಲಿ ಮ್ಯಾನ್ಯುಯಲ್ ಆಗಿ ಮಣ್ಣು ತೆಗೆದ್ರೆ ಅಸ್ಥಿ ಸಿಗುತ್ತೆ ಅನ್ನುವಂಥದ್ದನ್ನ SIT ಅಧಿಕಾರಿಗಳ ಮುಂದೆ ಅನಾಮಿಕ ವ್ಯಕ್ತಿ ಹೇಳ್ಕೊಂತಾನೆ. ಆ ಒಂದು ಕಾರಣಕ್ಕೋಸ್ಕರ ಮಧ್ಯಾಹ್ನ ಊಟ ಆದಂತ ಬಳಿಕ ಎಕ್ಸಾಕ್ಟ್ ಆಗಿ ಒಂದು 3 ಕಾಲ್ಗೆಯಲ್ಲಿ ಮಣ್ಣು ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆಲ್ಮೋಸ್ಟ್ 1 ಅವರ್ ಆಗಿದೆ. ಒಂದು 15 ಅಡಿಯಷ್ಟು ಮಣ್ಣನ್ನ ತೆಗೆದಿದ್ರೆ ಆದ್ರೆ ಇನ್ನು ಯಾವುದೇ ಅಸ್ಥಿ ಅಂತೂ ಸಿಕ್ಕಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಧಾರಾಕಾರವಾದಂತ ಮಳೆ ಕೂಡ ಈಗಾಗಲೇ ಧರ್ಮಸ್ಥಳದಲ್ಲಿ ಶುರುವಾಗಿರುವಂತಹದ್ದು. ಮಳೆ ನಡುವೆಯೂ ಕೂಡ ಈಗಾಗಲೇ ಮಣ್ಣು ತೆಗೆಯುವಂತ ಒಂದು ಕಾರ್ಯಾಚರಣೆಯನ್ನ JCB ಮುಖಾಂತರವಾಗಿ ಮಾಡ್ತಿದ್ರೆ. ಮೊದಲನೇದಾಗಿ ಸಣ್ಣ JCB ಮುಖಾಂತರವಾಗಿ ಮಣ್ಣು ತೆಗೆಯುವಂತ ಕೆಲಸವನ್ನ ಮಾಡಿದ್ರು. ಸುಮಾರು 8 ಅಡಿಯಷ್ಟು ಹೋಗೋ ಅಷ್ಟೊತ್ತಿಗೆ ಇಲ್ಲ ಇನ್ನೂ ಕೂಡ ಅಷ್ಟೇ ಹೋಗ್ಬೇಕು, ಸುಮಾರು 15 ಅಡಿಗೂ ಕೂಡ ಮೇಲ್ಪಟ್ಟು ಹೋದಾಗ ಮಾತ್ರ ಸಿಗುತ್ತೆ ಅಂತ ದೂರುದಾರ ಹೇಳ್ದ. ಆ ಕಾರಣಕ್ಕೋಸ್ಕರ ಹೆಚ್ಚುವರಿಯಾಗಿ ದೊಡ್ಡ JCB ಯನ್ನ ತರಿಸ್ಕೊಂತಾರೆ. ಈಗ ಕಾರ್ಯಾಚರಣೆಯನ್ನ 2 JCB ಮುಖಾಂತರವಾಗಿ ಮಾಡ್ತಾ ಇರುವಂತದ್ದು. ಒಂದು ದೊಡ್ಡ ಮಟ್ಟದ JCB ಏನಿದೆ ಅದರ ಮುಖಾಂತರವಾಗಿ ಮಾಡ್ತಿರುವಂತಹ ಕಾರ್ಯಾಚರಣೆಯಲ್ಲಿ ಇದುವರೆಗೂ ಕೂಡ ಸುಮಾರು 15 ಅಡಿಗೂ ಕೂಡ ಅಷ್ಟೇ ಹೆಚ್ಚಿನ ಡೀಪ್ ಹೋಗಿದ್ದಾರೆ. ಇನ್ನು ಯಾವುದೇ ರೀತಿಯಂತ ಕುರುಹುಗಳು ಕೂಡ ಸಿಕ್ಕಿಲ್ಲ. ಇನ್ನು ಮತ್ತೊಂದು ಆತ ಹೇಳ್ತಾನೆ, ಇಲ್ಲ ಈ ಭಾಗದಲ್ಲಿ ನಾನು ಊತಿರುವಂತಹ ಸಾಧ್ಯತೆ ಇದೆ, ಇಲ್ಲಿಂದ ಇಲ್ಲಿವರೆಗೂ ನೀವು ಹಾಗಾದ್ರೆ ಸಿಗುತ್ತೆ ಅಂತ ಕೂಡ ಹೇಳ್ತಾನೆ. AC ಸ್ಟೆಲ್ಲಾ ವರ್ಗೀಸ್ ಅವರ ಮುಂಭಾಗನೇ ಆತ ಆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಈ ಕಾರಣಕ್ಕೋಸ್ಕರ ಟೈಮ್ ತಗೊಳ್ಳುವಂತದ್ದು ಬೇಡ, ನಾವು ಬೇರೆ ಪರ್ಯಾಯವಾಗಿ ಯೋಚನೆ ಮಾಡುವಂತದ್ದು ಬೇಡ ಅಂತೇಳಿ ಎರಡನೇ ಇನ್ನೊಂದು ಸಣ್ಣ JCB ಮುಖಾಂತರವಾಗಿ ಆ ಪಕ್ಕದ ಜಾಗದಲ್ಲೂ ಕೂಡ ಅಗಿಯುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ 2 JCBಗಳ ಮುಖಾಂತರವಾಗಿ ಈಗಾಗಲೇ ಉತ್ಖನನ ಕಾರ್ಯ ಅನ್ನುವಂಥದ್ದು ಆಗ್ತಿದೆ. ಆಲ್ಮೋಸ್ಟ್ 1 ಅವರ್ ಇಂದ ಮಣ್ಣು ತೆಗೆಯುವಂತ ಒಂದು ಕೆಲಸ ಆಗ್ತಿದೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಡೀಪ್ ಆಗಿ ಹೋಗಿದ್ದಾರೆ, ಆದ್ರೆ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ. ಇನ್ನೊಂದೇನು ಅಂತಂದ್ರೆ ಆತ ಬಹಳ ಕಾನ್ಫಿಡೆಂಟ್ ಆಗಿ ಆತ ನಿಂತಿರುವಂತದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು 2-3 ಬಾರಿ ಆತ ಸಿಕ್ತು ಅನ್ನುವಂತ ಒಂದು ಕುತೂಹಲ ಆತನಲ್ಲಿತ್ತು. ಯಾಕಂದ್ರೆ ಈ ಲಾಸ್ಟ್ ಒಂದು 20 ನಿಮಿಷದಿಂದ ದೊಡ್ಡ JCBಯಲ್ಲಿ ಮಣ್ಣನ್ನು ತೆಗೆಯುವಂತ ಸಂದರ್ಭದಲ್ಲಿ ಒಂದಷ್ಟು ಬಟ್ಟೆ ಪೀಸ್ಗಳು ಬಂದು ಒಂದು 2 ಬಾರಿನೂ ಕೂಡ ಬಟ್ಟೆ ಪೀಸ್ ಬರುತ್ತೆ. ಆತ ಹೇಳ್ತಾನೆ, ಇಲ್ಲ ಇದೇ ಬಟ್ಟೆ ನಾನು ಅಂತ ಹೇಳ್ತಾರೆ. ಅದನ್ನ ಪರಿಶೀಲನೆ ಮಾಡ್ತಾರೆ, ಆದ್ರೆ ಬಟ್ಟೆ ಅದಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅದಾದಂತ ಬಳಿಕ ಈಗ ಒಂದು 10 ನಿಮಿಷದಿಂದ ಮತ್ತೆ ಒಂದು ಎಕ್ಸೈಟ್ಮೆಂಟ್ ಆಗ್ತಾನೆ, ಇಲ್ಲ ಇದೇನೋ ಮೂಳೆ ಇದ್ದಂಗಿದೆ ಅಂತ ಹೇಳ್ತಾನೆ. ಅದನ್ನು ಕೂಡ ಅಷ್ಟೇ ಚೆಕ್ ಮಾಡ್ತಾರೆ. ಅದು ಮೂಳೆ ಆಗಿರೋದಿಲ್ಲ, ಬದಲಾಗಿ ಒಂದು ತುಂಡು ಅಂದ್ರೆ ಮರದ ರೆಂಬೆಯ ತುಂಡಾಗಿರುತ್ತದು. ಅದು ಕೂಡ ಅಷ್ಟೇ ಕಳೆಬರ ಅಲ್ಲ ಮತ್ತು ಯಾವುದೇ ಮೂಳೆ ಅಲ್ಲ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಆದ್ರೆ ಆತ ಈಗಲೂ ಕೂಡ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರುವಂತಹದ್ದು, ಇಲ್ಲ ಈ ಒಂದು ಜಾಗದಲ್ಲಿ ಏನು ಆ ಕಾರ್ನರ್ ಇಂದ ಈ ಕಾರ್ನರ್ ವರೆಗೂ ಹಗಿರಿ ಅನ್ನುವಂಥದ್ದನ್ನ ಈಗ ಆತ ಹೇಳ್ತಾ ಇರುವಂತದ್ದು. ಮತ್ತೆ ಆತ ಇರ್ತಿರುವಂತ ಬೇಡಿಕೆ ಅದು. ಯಾಕಂದ್ರೆ AC ಅವರ ಮುಂಭಾಗದಲ್ಲಿ ಕೂಡ ಅಷ್ಟೇ ಹೇಳಿರುವಂತದ್ದು, ಈ ಕಾರ್ನರ್ ಇಂದ ಆ ಕಾರ್ನರ್ ಕೂಡ ಅಷ್ಟೇ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದ. ಜೊತೆಗೆ ಆತ ಕಾಲ್ನ ಮುಖಾಂತರವಾಗಿ ಸನ್ನೆ ಮಾಡ್ತಾ ಇದ್ದ. ಯಾಕಂದ್ರೆ ಮಾಧ್ಯಮಗಳೆಲ್ಲವೂ ಕೂಡ ಇದನ್ನ ಫೋಕಸ್ ಮಾಡ್ತಿದೆ ಅನ್ನೋಂಥ ವಿಚಾರ ಕೂಡ ಆತನಿಗೆ ಗೊತ್ತಿತ್ತು. ಇದೇ ಕಾರಣಕ್ಕೋಸ್ಕರ ಆತ ಕೈ ಮತ್ತು ಕಾಲ್ನ ಮುಖಾಂತರವಾಗಿ ಸನ್ನೆಗಳನ್ನ ಮಾಡ್ಕೊಂಡು ಇಲ್ಲಿಂದ ಅಲ್ಲಿವರೆಗೂ ಆಗಿದ್ರೆ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಆತ ಹೇಳ್ತಿದ್ದ. ಆದ್ರೂ ಕೂಡ SIT ಅಧಿಕಾರಿಗಳು ಇವಾಗ ಉತ್ಖನನ ಕಾರ್ಯ ಅನ್ನುವಂಥದ್ದು ಮಳೆ ನಡುವೆ ಕೂಡ ಈಗಾಗಲೇ ಮುಂದುವರೆಸಿದ್ದಾರೆ. ಯಾಕಂದ್ರೆ 15 ಅಡಿಯಷ್ಟು ಡೀಪ್ ಆಗಿ ಆಗಿದ್ರೂ ಕೂಡ ಅಷ್ಟೇ ಯಾವುದೇ ರೀತಿಯಾದಂತಹ ಅಸ್ಥಿಗಳು ಸಿಕ್ಕಿಲ್ಲ.
ಬದಲಾಗಿ ಆತ ಹೇಳಿರುವಂತ ಮತ್ತೊಂದು ಪ್ಲೇಸ್ ನಲ್ಲೂ ಕೂಡ ಈಗಾಗಲೇ ಕಾರ್ಯಾಚರಣೆ ಅನ್ನುವಂಥದ್ದು ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ, ನಿಜಕ್ಕೂ ಕೂಡ ಇಷ್ಟೊತ್ತು ಅಷ್ಟೊಂದು ದೊಡ್ಡ ಮಟ್ಟದ ಮಳೆ ಇರಲಿಲ್ಲ, ಈಗ ಭಾರಿ ಪ್ರಮಾಣದ ಮಳೆ ಕೂಡ ಆಗ್ತಾ ಇದೆ. ಈ ಮಳೆ ಏನಾದ್ರೂ ಇದೇ ರೀತಿ ಒಂದು 15 ನಿಮಿಷ ಬಿತ್ತು ಅಂತಂದ್ರೆ ಈಗಾಗಲೇ ತೋಡಿರುವಂತಹ ಮಣ್ಣಿನ ಗುಂಡಿ ಏನಿದೆ ಅದು ಕಂಪ್ಲೀಟ್ ಆಗಿ ಜಲಾವೃತ ಆಗುತ್ತೆ. ಆ ರೀತಿಯಾಗಿ, ಯಾಕಂದ್ರೆ ಅದು ಅಗೀತಿರುವಂತದ್ದೇ ತೀರಾ ನೀರು ಇರುವಂತಹ ಪ್ರದೇಶದಲ್ಲಿ, ನೇತ್ರಾವತಿ ನದಿಯ ಪಕ್ಕದಲ್ಲಿ ಅಗೀತಾ ಇರುವಂತದ್ದು, ಅಲ್ಲಿ ನೀರಿನ ಪ್ರಮಾಣ ಕೂಡ ಅಷ್ಟೇ ಜಾಸ್ತಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈಗ ಏನಾದ್ರೂ ಒಂದು 15 ನಿಮಿಷ ಇದೇ ರೀತಿಯಾಗಿ ಮಳೆ ಬಂತು ಅಂತಂದ್ರೆ ಎಗೈನು ಇಷ್ಟೊತ್ತು ಅಗದಿದ್ದೆಲ್ಲವೂ ಕೂಡ ಅಷ್ಟೇ ವೇಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಮಣ್ಣು ಮೇಲ್ಪದರದಲ್ಲಿ ನೀರು ತುಂಬಿಕೊಂಡಂತ ವೇಳೆಯಲ್ಲಿ ಗುಂಡಿ ಕಂಪ್ಲೀಟ್ ಆಗಿ ಮುಚ್ಚೋಗುತ್ತೆ, ಆಗ ಒಂದು ಕಾರ್ಯಾಚರಣೆಗೆ ಅಡೆತಡೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈಗಾಗಲೇ JCB ಆಪರೇಟರ್ಗಳು ಕೂಡ ಅಷ್ಟೇ ಈಗಾಗಲೇ ಏನ್ ಮಾಡೋದು ಅಂತ ಹೇಳಿದ್ರೆ, ಆದ್ರೆ ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆ ಸದ್ಯಕ್ಕೆ ನಿಲ್ಸುವಂತದ್ದು ಬೇಡ. ಯಾಕಂದ್ರೆ ಮಳೆ ಬೆಳಿಗ್ಗೆಯಿಂದಲೂ ಕೂಡ ಅಷ್ಟೇ ಬರುತ್ತೆ, ಒಂದ್ 2-3 ನಿಮಿಷ ಬೀಳುತ್ತೆ.